ಆಟೋ ಚಾಲಕರಿಗೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತೀರಾ ಅಂದ್ರೆ ಅದನ್ನೇ ಬಂದ್ಬಿಡಿ ಮೋಟರ್ ಸೈಕಲ್ ಇದರಲ್ಲಿ ಆಕ್ಟಲ್ಲಿ ಆಟೋ ಚಾಲಕರನ್ನ ಉಳಿಸೋಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಆಯ್ತು ಲೆಟಸ್ ಓಕೆ. ಆಲ್ರೆಡಿ ನಮ್ಮ ದೇಶದಲ್ಲಿ 10 ರಾಜ್ಯಗಳಲ್ಲಿ ರನ್ ಆಗ್ತಾ ಇದೆ, ಬಟ್ ನಮ್ಮ ರಾಜ್ಯಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅದೇ ಸರ್ ಇನ್ನೇ ಕಮಿಷನ್ ಹೋಗಿಲ್ಲ ಅನ್ಸುತ್ತೆ. ತಲುಪಬೇಕಾಗಿರುವಂಥ ಪ್ಯಾಕೇಜ್ಗಳು ತಲುಪಬೇಕಲ್ಲ. ಇದು ಯಾವತ್ತೂ 2 ವೀಲರ್ ಪರವಾಗಿಯೇ ಜಡ್ಜ್ಮೆಂಟ್ ಆಗಿದೆ ನನ್ನ ಭವಿಷ್ಯ ನೋಡ್ಬೋದು. ನೀವೆಲ್ಲೇ ಆಟೋನ ಅಡ್ಡ ಹಾಕಿ ಅವ್ರು 1 to ಡಬಲ್ ಅಂತ ಹೇಳ್ತಾರೆ. ಮೊದಲಿತ್ತು ಸರ್ ಮೀಟ್ರಿಗೆ ಡಬಲ್ ಅಂತ ಹೇಳೋರು. ನೈಟ್ ಆದಾಗ ಮೆಜೆಸ್ಟಿಕಲ್ಲಿ ಯಾರೋ ನಾವು ಚಿಕ್ಕ ಹುಡುಗದಾಗ ನಮ್ಮ ತಂದೆ ತಾಯಿ ಕರ್ಕೊಂಡ್ ಬಂದಾಗ 1.5 1 ಅಂತ ಹೇಳೋರು. ಇವಾಗ ಏನಿಲ್ಲ ಸರ್, ಎಲ್ಲ ಡಬಲ್ ತ್ರಿಬಲ್ಲೇ ನಿಲ್ಸಿ ನೀವು ಅಡ್ಡ ಹಾಕಿ ಇವಾಗ ತ್ರಿಬಲ್ಲೇ ಮೀಟ್ರ್ ಯಾರು ಯೂಸ್ ಮಾಡಲ್ಲ. ಸೊ ಎಲ್ಲೋ ಕೆಲವರು 20% ಹಿರಿಯರು ಸರ್ ಬನ್ನಿ ಇಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಅನುಭವ ಇದೆ. ಸೊ ಹಾಗಾಗಿ ಈಗ ಆಟೋದವ್ರಿಗೋಸ್ಕರ 50,000 ಜನ ಇದ್ದಾರೆ, 1 ಲಕ್ಷ ಜನ ಇದ್ದಾರಾ, 2 ಲಕ್ಷ ಜನ ಇದ್ದಾರಾ? ಹೌದು, ಅವ್ರಿಗೂ ಮಕ್ಕಳು ಮರಿ ಎಲ್ಲ ಇರ್ತಾರೆ. ಅವ್ರು 2 ಲಕ್ಷವನ್ನು ನೀವು ಕಾಪಾಡೋಕ್ಕೋಸ್ಕರ ಲಕ್ಷಾಂತರ ಜನ ಅಂದರೆ 55 ಲಕ್ಷನೋ 1 ಕೋಟಿ ಬೆಂಗಳೂರಿರೋರು ಬೈಕ್ಗಳನ್ನ ಯೂಸ್ ಮಾಡೋಂಗಿಲ್ವಾ? ಇದು ನನಗೆ ಅರ್ಥನೇ ಆಗ್ತಿಲ್ಲ. ಹಂಗಂದ್ರೆ ಯಾಕೆ ಆ ಥರ ಅಲ್ಲ ಅಂದರೆ ಆಟೋ ಚಾಲಕರಿಗೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಿದ್ರೆ ಹಂಗಾರೆ ಅದನ್ನೇ ಬಂದ್ಬಿಡಿ ಮೋಟರ್ ಸೈಕಲ್ ಇದರಲ್ಲಿ ಆ್ಯಕ್ಟಲ್ಲಿ ಆಟೋ ಚಾಲಕರನ್ನ ಉಳಿಸೋಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಆಯ್ತು ಲೆಟಸ್ ಓಕೆ. ಹೌದಾ ಸರಿ ಸರ್, ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನಾವು ಆಟೋ ಚಾಲಕರಿಗೆ ಇಷ್ಟೊಂದು ಆದ್ಯತೆಯನ್ನು ಕೊಟ್ಟಿದ್ದೀರಿ, ವೆರಿ ಗುಡ್, ವಂಡರ್ಫುಲ್ ಅಂಥೇಳಿ ನಾವು ಅವ್ರ ಪರವಾಗಿ ಹೋರಾಟ ಮಾಡೋಣ. ಮತ್ತೆ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ ಅವ್ರಿಗೆ ಸಬ್ಸಿಡಿ ಕೊಡಿ, ಸೇವೆ ಕೊಡ್ತಿದ್ದಾರೆ ಅವರು, ಅವ್ರಿಗೆಲ್ಲ ಇದು ಮಾಡಿ ಅಂತ ಮಾಡೋಣ. ನೀವೇನೂ ಮಾಡ್ತಾ ಇಲ್ಲ ಸರ್. ಈಗ ಆಟೋದಲ್ಲಿ ಹೋಗ್ತಾರೆ, ಇವಾಗ ಮಳೆ ಬರ್ತದೆ ಬಿಸಿಲಿದೆ, 3 ಜನ ಇರ್ತಾರೆ 3 ಜನ ಇರೋರು 2 ಇರೋರು ಖಂಡಿತ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಆಟೋದಲ್ಲೇ ಹೋಗ್ತಾರೆ. ಒಬ್ಬ ಇದ್ದೀನಿ ಹಂಗಾರೆ ನಾನು ಇವಾಗ 50 ರೂಪಾಯಿ ಹೋಗೋದನ್ನ ನೀವು 150 ರೂಪಾಯಿ ಕೊಟ್ಟು ಆಟೋದಲ್ಲೇ ಹೋಗೋದನ್ನ ಕಡ್ಡಾಯ ಮಾಡ್ತಿದ್ದೀರಾ? ಇದು ಸರಿನಾ? ಆಟೋ ಹಂಗಾರೆ ನಿಜವಾದ ಆಟೋ ಚಾಲಕರು ಇದು ಹೋಗ್ತಾರಾ? 50 ರೂಪಾಯಿ ಆಗೋ ಕೆಲಸ 100 ರೂಪಾಯಿ ಕೊಡು ಅಂದರೆ ಯಾರು ಹೋಗ್ತೀರಿ ನೀವು? ಅಲ್ವಾ ಸರ್? ಅಲ್ವಾ? ಸೊ ಹಾಗಾಗಿ ಅವ್ರವ್ರಿಗೆ ಹಾಗೆ ಆಗುತ್ತೆ ಸರ್. ಎಷ್ಟೋ ಜನ ಯುವಕರು ಸರ್, ನಿಮ್ಗೆ ಗೊತ್ತಿಲ್ಲ, ಡಿಗ್ರಿ ಮಾಡಿರೋರು, MA ಮಾಡಿರೋರು, MSc ಮಾಡಿರೋರು ಕೂಡ ಸರ್ ಅವ್ರ ಐಡೆಂಟಿಟಿಗಳನ್ನ ತೋರಿಸ್ತಲ್ಲ, ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕ್ಕೊಂಡು 500-600 ರೂಪಾಯಿ ದುಡಿತಿದ್ದಾರೆ ಸರ್. ನಾವು ನೋಡ್ದಿರೋ ರೀತಿ ಅವ್ರಿಗೆ ಪ್ರೋತ್ಸಾಹ ಮಾಡೋಣ. ದಟ್ ಈಸ್ ಇಂಪಾರ್ಟೆಂಟ್. ಅದೇ ಇಂಪಾರ್ಟೆಂಟ್ ಟಾಸ್ಕು. ಅವ್ರದ್ದು ಜೀವನನೇ ಇವ್ರದ್ದು ಜೀವನನೇ ಅಲ್ವಾ? ಟ್ಯಾಕ್ಸಿ ಡ್ರೈವರ್ಗಳು ಅಷ್ಟೇ, ಯಾರು ಕಾರ್ ಓಡಿಸೋಕೆ ಬರ್ತಾರಲ್ಲ ಅವನದು ಜೀವನನೇ ಅಲ್ವಾ ಸರ್? ಇವತ್ತು ಓಲಾ ಅಪ್ಲಿಕೇಶನಲ್ಲಿ ನಿಮ್ಗೆ ಈಕ್ವಲೆಂಟ್ ಆಗಿ ಆಟೋ ಆ್ಯಂಡ್ ಕಾರ್ 2 ಓಡ್ತಾ ಇದೆಯಾ? ಅವ್ರವ್ರಿಗೆ ತುಂಬ್ತಾ ಇದೆ. ದುಡ್ಡಿರೋರು ಕಾರಲ್ಲಿ ಹೋಗ್ತಾನೆ, ಮಳೆ ಬರ್ತಿರೋ ನಾವು ಆಟೋ ಆ್ಯಪ್ ಇದು ಮಾಡ್ಕೊತಾನೆ. ಸೊ ಹಾಗಾಗಿ ಇವ್ಯಾವು ಕೂಡ ಕಾರಣಗಳಲ್ಲ ಸರ್. ಏನೇನು ಫೆಸಿಲಿಟೀಸ್ಗಳು ಆಗ್ತಾವೋ, ಮಾರ್ಕೆಟ್ ತುಂಬ ದೊಡ್ಡದಿದೆ. ನಮ್ಮ ಸ್ನೇಹಿತರು ಹೇಳ್ತಾರೆ ಮಾರ್ಕೆಟ್ ತುಂಬ ದೊಡ್ಡದಿದೆ, ಎಲ್ರಿಗೂ ಅನ್ನ ಹುಟ್ಟಬೇಕು ಸರ್. ಅದ್ರ ಜೊತೆಗೆ ಇನ್ನೊಂದಂದರೆ ನಮ್ಮ ಕೇಂದ್ರ ಸರ್ಕಾರನೇ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆಲ್ರೆಡಿ ನಮ್ಮ ದೇಶದಲ್ಲಿ 9 ರಾಜ್ಯಗಳಲ್ಲಿ ರನ್ ಆಗ್ತಾ ಇದೆ, ಬಟ್ ನಮ್ಮ ರಾಜ್ಯಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅದೇ ಸರ್ ಇನ್ನೇ ಕಮಿಷನ್ ಹೋಗಿಲ್ಲ ಅನ್ಸುತ್ತೆ. ತಲುಪಬೇಕಾಗಿರುವಂಥ ಪ್ಯಾಕೇಜ್ಗಳು ತಲುಪಬೇಕಲ್ಲ. ಪಾಪ ಎಲ್ಲೂ ದುಡ್ಡಿಲ್ಲ, ಏನೂ ಇಲ್ಲ, ಜೋಬಲ್ಲಿ ಇಲ್ಲ, ಎಲ್ಲ ಏನೇನೋ ಸೆಷನ್ಗಳು ಮಾಡ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಮಳೆ ಬೇರೆ, ಟ್ರಾನ್ಸ್ಫರ್ಗಳು ಆಗ್ತಿಲ್ಲ, MLAಗಳು ದುಡ್ಡು ಸಿಗ್ತಿಲ್ಲ ಅಭಿವೃದ್ಧಿಗೆ. ಅಟ್ಲೀಸ್ಟ್ ಇದಾದರೂ ಬೈಕ್ಗಳಾದರೂ ಏನಾದರೂ ಒಂಚೂರು ಕೊಡ್ತವೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯೋ. ಹಾಗಾಗಿ ಪಾಪ ಇದು ಮಾಡಿಲ್ಲ. ಯಾಕಂದರೆ ಇಲ್ಲಾಂದರೆ ಆ 9 ರಾಜ್ಯಕ್ಕಿಂತ ನಮ್ಮ ರಾಜ್ಯದಲ್ಲಿ ಭಾರಿ ಬುದ್ಧಿವಂತರು ಇರ್ಬೋದು, ಭಾರಿ ಟೆಕ್ನಾಲಜಿ ತುಂಬ ಸ್ಪೀಡ್ ಇರ್ಬೋದು, ಎಲ್ಲರೂ ತುಂಬ ಸ್ಪೀಡ್ ಇರ್ಬೋದು, ತಲೆ ತುಂಬ ಓದ್ಬಿಟ್ಟಿರ್ಬೋದು. ಅದರಿಂದ ಮುಂದೆ ಏನಾಗುತ್ತೆ ಅಂತ ಭವಿಷ್ಯ ನೋಡ್ಕೊಂಡು ಕುಂತಿರ್ಬೋದು. 2 ಹೊಂದಿರ್ಬೇಕಲ್ವ ಸರ್? ಕರೆಕ್ಟ್ ಅಲ್ವಾ? ಅವರು ದುಡ್ಡು ತಲುಪಿರಲ್ಲ. ಇಲ್ಲಾಂದರೆ ಆ 9 ರಾಜ್ಯದವರು ದೊಡ್ಡರು ನಾನು ಬುದ್ಧಿವಂತ, ಅದನ್ನು ತಪ್ಪಾಗ್ಬಿಡ್ತೀನಿ ಅಂತ ಸುಮ್ಮನೆ ಕುಂತಿರ್ಬೇಕು. 2 ಮುಂದೆ ಆಗಿರುತ್ತೆ. ಅದಕ್ಕಾಗಿ ಇವರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅಂದರೆ ಸರ್ ಈಗ 9 ರಾಜ್ಯಗಳು ಯಾವ ರಾಜ್ಯಗಳು ಓಪನ್ ಇದೆ, ಆ ರಾಜ್ಯಗಳು ಓಪನ್ ಇಲ್ಲಿ ಎತ್ತಿ ಇಡ್ಬೋದಲ್ಲ ಅಂತ ನಮ್ಮ ಮೈಕೋರ್ಟ್ ಅಲ್ಲ, ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಆ ಪ್ರಶ್ನೆಯನ್ನು ಸ್ಟ್ರೆಸ್ ಮಾಡೋಕೆ ಹೋಗ್ಬಾರ್ದು. ನ್ಯಾಯಾಲಯ ದಟ್ ವಿಲ್ ಗಿವ್ ಅ ಜೆನ್ಯೂನ್ ಜಡ್ಜ್ಮೆಂಟ್. ಇದು ಯಾವತ್ತೂ 2 ವೀಲರ್ ಪರವಾಗಿಯೇ ಜಡ್ಜ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಭವಿಷ್ಯ ಇರುತ್ತೆ, ನೋಡ್ಬೋದು. ಯಾಕಂದರೆ ಯಾವತ್ತೂ ನ್ಯಾಯಾಲಯ ಸಾರ್ವಜನಿಕ ಪರವಾಗಿರುತ್ತೆ. ಹಾಗಾಗಿ ಸೊ ನೀವು ಯಾವುದೇ ರೀತಿ ಅದ್ರ ಬಗ್ಗೆ ಡೌಟೇ ಮಾಡೋಂಗಿಲ್ಲ. ಸಾರ್ವಜನಿಕರ ಪರವಾಗೇ ನ್ಯಾಯ ಇರುತ್ತೆ. ರಾಜಕೀಯ ವ್ಯಕ್ತಿಗಳು ಬದಲಾಗ್ಬೋದು ಸರ್, ಅವರ ನಿಲುವುಗಳು ಬದಲಾಗ್ಬೋದು, ಬಟ್ ನಾಟ್ ದ ಕೋರ್ಟ್ಸ್. ಈಗ ಕಂಡಕ್ಟರ್ ಕೋಡ್ ಆಗ್ತದೆ, ಈಗ ಏನಾದರೂ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೋದಾ ಕಂಪ್ನಿಗಳ ಮೇಲೆ? ಖಂಡಿತವಾಗ್ಲೂ
ಕಂಪ್ನಿಗಳ ಮೇಲೆ ಅದು ಕ್ರಮ ಆಗಲೇಬೇಕು. ಯಾಕಂದರೆ ನೀವು ಕೋರ್ಟಿನ ತೀರ್ಮಾನ ಆಗೋವರೆಗೂ ಕಾಯ್ದಿರೋ ಹಾಗೆ ನೀವು ಕೊಡೋಂಥದ್ದು ತಪ್ಪು. ಯಾರೇ ಆಗಿರಲಿ ಅವನು, ಅದು ಯಾವ ಕಂಪ್ನಿನೇ ಆಗಿರಲಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲೇಬೇಕು. ಇನಿಷಿಯೇಟ್ ಆಗೇ ಆಗುತ್ತೆ. ಕೋರ್ಟ್ ತೀರ್ಮಾನ ಇದ್ದರೆ ನೀವು ಹೆಂಗೆ ಸ್ಟಾರ್ಟ್ ಮಾಡ್ತೀರಿ, ಸ್ಟೇ ಇದ್ರೂ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ, ಅದನ್ನು ನೀವು ಅಗೌರವ ಇದನ್ನು ಸಲ್ಲಿಸಬಾರ್ದು, ಅಗೌರವನ ಸಲ್ಲಿಸಬಾರ್ದು. ಕೋರ್ಟ್ ಮೇಲೆ ಯಾವತ್ತೂ ಆದೇಶದ ಮೇಲೆ ನಾವು ಗೌರವ ಇಡಲೇಬೇಕು, ತಲೆ ಆಗಲೇಬೇಕು, ಅದು ಯಾರೇ ಆಗಿರಲಿ. ಸೊ ಅದು ತಪ್ಪು ಮಾಡಿರೋದಕ್ಕೆ ನಿಮಗೆ ಪನಿಷ್ಮೆಂಟ್ ಆಗೇ ಆಗುತ್ತೆ. ಅದನ್ನು ಮಾಡೇ ಮಾಡ್ತಾರೆ. ಅಂದರೆ ಯಾರು ಪಾಪ ಚಾಲನೆ ಮಾಡ್ತಾರಲ್ಲ ಬೈಕ್ನ, ಅಕಸ್ಮಾತ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಆ ಚಾಲಕರಿಗೇನು ಆಗಲ್ಲ ಪಾಪ, ಆ ಹುಡುಗರಿಗೇನು ಆಗಲ್ಲ. ಸರ್, ಹೆಣ್ಮಕ್ಳುಗಳು ಇವತ್ತು ಗಾಡಿ ಓಡಿಸ್ತಿದ್ದಾರೆ, ಹೆಣ್ಮಕ್ಳನ್ನ ಪಿಕಪ್ ಮಾಡ್ತಾರೆ ಆ ರೀತಿ. ಹಾಗಾಗಿ ಅವ್ರಿಗೇನು ಆಗಲ್ಲ. ಯಾಕಂದ್ರೆ ಕಂಪ್ನಿ ಬಿಟ್ಟಿರೋದ್ರಿಂದ, ಅವರು ಕಂಪ್ನಿ ಅದನ್ನು ಓಪನ್ ಮಾಡಿರೋದ್ರಿಂದ ಅದು ಅವರು ಪ್ರಾರಂಭವನ್ನು ಮಾಡಿರ್ತಾರೆ. ಯಾರು ಎಷ್ಟೆಷ್ಟು ಟ್ರಿಪ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಆಗಲ್ಲ. ಕಂಪ್ನಿಯ MD, ಕಂಪ್ನಿಯ ಇದ್ರ ಮೇಲೆ ಇಬ್ಬರ ಮೇಲೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗೇ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಅವರು ಆತುರವಾಗಿ ಬಿಟ್ಟಿರೋದು ಯಾಕೆ ಅಂದ್ರೂ ಕೂಡ, ಒಂದು ಕಂಪ್ನಿ ಸರ್ವೈವ್ ಆಗಬೇಕು ಅಂದರೆ ವ್ಯಾಪಾರ ಆಗಲೇಬೇಕು. ಆ ಕಂಪ್ನಿಗೆ ಏನೇನು ಕಷ್ಟ ಇದೆಯೋ, 2 ತಿಂಗಳು ಮುಚ್ಚಿದ್ರೆ ಯಾರು ಸಂಬಳ ಕೊಡಬೇಕು, ಸರ್ಕಾರ ಅಂತ ಕೊಡಲ್ವಾ? ಆ ಮನೆಗಳಲ್ಲಿ ಸಂಬಳ ಇಲ್ಲ ಅಂದರೆ ಅವ್ರು ಊಟ ಹಾಕುತ್ತೆ ಏನು, ಅವ್ರು ತಿನ್ನೋದೇನು, ಅವ್ರ ಕಮಿಟ್ಮೆಂಟ್ಸ್ಗಳು, ಯಾರ ಚೀಟಿ ಕಟ್ಟಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು ಸರ್, ತಾಯಿಗೆ ಹಾಸ್ಪಿಟಲ್ಗೆ ತೋರಿಸ್ಬೇಕು. ದೇ ಆರ್ ಆಲ್ ಎಂಪ್ಲಾಯೀಸ್, ಬಟ್ ದೇ ಹ್ಯಾವ್ ಫ್ಯಾಮಿಲಿ. ಸೊ ಇವೆಲ್ಲವನ್ನೂ ನೋಡಿಕೊಂಡು ಕಂಪ್ನಿ ಒಂದು ನಿರ್ಧಾರ ಏನೋ ಹೇಳೋಕ್ಕಾಗಲ್ಲ ಇವೆಲ್ಲ. ಓಕೆ, ಇನ್ನೊಂದು ನನ್ನ ಗಮನಕ್ಕೆ ಬಂದಿರೋದ್ರೆ, ಈಗ ಬಿಟ್ಟಿರೋದ್ರಿಂದ ಸರ್, ಈಗ ಒಂದಿನ ಬಿಟ್ಟಿರೋದ್ರಿಂದ ಇಷ್ಟು ಕಸ್ಟಮರ್ಸ್ ಅಥವಾ ಇಷ್ಟು ಪ್ಯಾಸೆಂಜರ್ಸ್ ಹೋದ್ರು ಅಥವಾ ಇಷ್ಟು ರೈಡರ್ಸ್ಗಳು ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕಾನೂನಿಗೆ ಏನಾದ್ರು ಹೇಳ್ಬೋದಂತ? ಅದು ಆರ್ಗ್ಯುಮೆಂಟ್ ಲೆವೆಲ್ಗಳಲ್ಲಿ ಯಾವ ಟೈಮಲ್ಲಿ ಯಾವ ಪಾಯಿಂಟ್ಸ್ ರೈಸ್ ಆಗ್ತವೆ ಅನ್ನೋದು ಬರುತ್ತೆ. ಬಟ್ ಇವು ಯಾವೂ ಬರಲ್ಲ ನನ್ನ ಪ್ರಕಾರ. ಪರ್ಮಿಷನ್ ಇಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಬೈಕ್ಗಳ ಮೇಲೆ ಕೂರಿಸ್ಕೊಂಡು ಇನ್ನೊಬ್ಬವನ್ನ ಡ್ರಾಪ್ ಮಾಡಿ ಅದರಲ್ಲಿ ಹಣ ಸಂಪಾದನೆ ಮಾಡೋಂಗಿಲ್ಲ ಅನ್ನೋವಂಥದ್ದು ಕಾನೂನು ಅಷ್ಟೇ. ಆ ಕಾನೂನು ಇಲ್ಲ ಅಂದಾಗ ನೀವು ಅದನ್ನು ಯಾವ ರೀತಿ ನೀವು ಮಾಡಿದ್ರಿ ಅನ್ನೋ ಒಂದು ಪ್ರಶ್ನೆ. ಈಗ ಅದನ್ನು ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರ ಆ ಪರ್ಮಿಷನ್ನ ಕೊಡಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಮ್ಯಾಂಡೇಟ್ ಮಾಡಬೇಕು. ಈ ರಾಜ್ಯನೂ ಕೂಡ ನೀವು ಇದನ್ನ ಫಾಲೋ ಮಾಡಿದ್ರೆ ಕೊಡಿ ಸಾರ್ವಜನಿಕರಿಗೆ, ಇಲ್ಲಾಂದ್ರೆ PIL ಹಾಕಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ, ಸಾರ್ವಜನಿಕರ ಪರವಾಗಿ ಇದನ್ನ ನಮಗೆ ಮಾಡಿಕೊಡಿ, ನಮಗಿದು ಯೂಸ್ ಆಗ್ತಾ ಇದ್ದಾವೆ ಅಂತ ಹೇಳಿ ಇನ್ನೊಬ್ರು ಯಾರಾದ್ರು ಫೈಲ್ ಮಾಡಬೇಕು. ಅತಿ ಶೀಘ್ರದಲ್ಲಿ ಆಗ್ಬೋದು, ಅದು ಕೂಡ ಹೇಳೋಕ್ಕಾಗಲ್ಲ.